ನಮಸ್ಕಾರ ದೋಸ್ತ. ಪ್ರತಿ ವಾರದಂತೆ ಈ ವಾರದ OTT ರೆಕಮೆಂಡೇಶನ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಾರ OTTಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗಿದೆ, ಯಾವ್ಯಾವ ಸೀರೀಸ್ಗಳು ರಿಲೀಸ್ ಆಗಿದೆ, ಯಾವ್ದೆಲ್ಲ ತುಂಬಾ ಚೆನ್ನಾಗಿದೆ, ಯಾವ್ದೆಲ್ಲ ಓಕೆ ಆಗಿದೆ, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ತಪ್ಪದೆ ಮಾಡ್ಕೊಳ್ಳಿ. ಮಿಸ್ ಯು ಇದು ರೊಮ್ಯಾಂಟಿಕ್ ಡ್ರಾಮಾ ಜಾನರ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಿದ್ಧಾರ್ಥ್ ಹಾಗೂ ಆಶಿಕಾ ರಂಗನಾಥ್ ಕಾಣಿಸ್ಕೊಂಡಿದ್ದಾರೆ. ತಮಿಳಿನ ಈ ಸಿನಿಮಾದಲ್ಲಿ ಸೊಗಸಾದ ಲವ್ ಸ್ಟೋರಿಯ ಜೊತೆಗೆ ಅದರ ಹಿಂದಿನ ಥ್ರಿಲ್ಲರ್ ಸ್ಟೋರಿನ ಕೂಡ ಇಲ್ಲಿ ನಿರ್ದೇಶಕ ಎನ್ ರಾಜಶೇಖರ್ ತೋರಿಸ್ಕೊಟ್ಟಿದ್ದಾರೆ. 10 ಕೋಟಿ ಬಡ್ಜೆಟ್ ಅಲ್ಲಿ ಮೂಡ್ ಬಂದಂತಹ ಈ ಸಿನಿಮಾ ಮಾಹಿತಿಗಳು ಹೇಳೋ ಪ್ರಕಾರ ಕಲೆಕ್ಷನ್ ಮಾಡಿದ್ದು ಮಾತ್ರ 4.15 ಕೋಟಿ. ಹೀಗಾಗಿ ಸಿನಿಮಾದ ಥಿಯೇಟ್ರಿಕಲ್ ರನ್ ಫ್ಲಾಪ್ ಆಯ್ತು. ಅಮೆಜಾನ್ ಪ್ರೈಮ್ ನಲ್ಲಿ ನೀವು ಇದನ್ನ ನೋಡಬಹುದಾಗಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಆವರೇಜ್ ವಾಚ್. ಇನ್ನು ಈ ಸಿನಿಮಾಗೆ IMDb ಯಲ್ಲಿ 6.8 ರೇಟಿಂಗ್ ಸಿಕ್ಕಿದೆ. ನೀವು ಈ ಸಿನಿಮಾನ ಅಮೆಜಾನ್ ಪ್ರೈಮ್ ನಲ್ಲಿ ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ನೋಡಬಹುದು. ಬಚ್ಚಲ ಮಳ್ಳಿ ತೆಲುಗಿನ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ವೆರಿ ಟ್ಯಾಲೆಂಟೆಡ್ ಅಲ್ಲರಿ ನರೇಶ್ ಅವರು. 90ರ ದಶಕದಲ್ಲಿ ನಡೆಯುವಂತಹ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳಲಾಗಿದೆ. ಬಚ್ಚಲ ಮಳ್ಳಿ ಅನ್ನುವಂತಹ ಹಳ್ಳಿ ಭಾಗದ ಹೀರೋ ಕಥೆನ ಇಲ್ಲಿ ಹೇಳಲಾಗಿದೆ. ಆಕ್ಷನ್, ಡ್ರಾಮಾ, ರೊಮ್ಯಾನ್ಸ್ ಎಲ್ಲಾನು ಕೂಡ ಇಲ್ಲಿ ಪವರ್ಫುಲ್ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ. ಜನವರಿ 10ಕ್ಕೆ ಅಮೆಜಾನ್ ಪ್ರೈಮ್ ನಲ್ಲಿ ಈ ಸಿನಿಮಾ OTT ಯಲ್ಲಿ ರಿಲೀಸ್ ಅನ್ನ ಕಂಡಿತ್ತು. ಆಕ್ಷನ್ ಡ್ರಾಮಾ ಕ್ಯಾಟಗರಿಯಲ್ಲಿ ಕಾಣಿಸಿಕೊಳ್ಳುವಂತಹ ಈ ಸಿನಿಮಾ ಕನ್ನಡದಲ್ಲಿ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. 8.7 IMDb ರೇಟಿಂಗ್ ಪಡ್ಕೊಂಡಿದೆ ಈ ಸಿನಿಮಾ. ಥಿಯೇಟರ್ ನಲ್ಲಿ ರಿಲೀಸ್ ಆಗಿ ಈ ಸಿನಿಮಾ ಫ್ಲಾಪ್ ಆಯ್ತು. ಆದ್ರೆ OTT ನಲ್ಲಿ ಜನಗಳಿಂದ ಇಷ್ಟಪಟ್ಟಂತಹ ಸಿನಿಮಾ ಇದು ಅಂತ ಹೇಳ್ಬೋದು. ಖಡಕ್ ಸಿನಿಮಾ ರೆಕಮೆಂಡೇಶನ್ಸ್ ಕೂಡ ಅದನ್ನೇ ಹೇಳುತ್ತೆ, ಇದೊಂದು ಗುಡ್ ವಾಚ್. ಸಿನಿಮಾ ನೋಡಿದ್ರೆ ತೀರಾ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನೋಡ್ಬಿಟ್ಟು ಸಿನಿಮಾ ಹೇಗಿದೆ ಅಂತ ಹೇಳಿ. ಐ ವಾಂಟ್ ಟು ಟಾಕ್ ಜೀವನ ಅನ್ನೋದೇ ಅನಿರೀಕ್ಷಿತ ಘಟನೆಗಳ ತಿರುವು ಅಂತ ಹೇಳ್ಬೋದು. ಐ ವಾಂಟ್ ಟು ಟಾಕ್ ಸಿನಿಮಾ ಕೂಡ ಅದಕ್ಕೆ ಒಂದು ಹೇಳಿ ಮಾಡಿಸಿದ ಉದಾಹರಣೆ ಅಂತ ಕೂಡ ಹೇಳ್ಬೋದಾಗಿದೆ. ಬಾಲಿವುಡ್ ಚಿತ್ರರಂಗದ ಅತ್ಯಂತ ಅಂಡರ್ ರೇಟೆಡ್ ಆಕ್ಟರ್ಗಳಲ್ಲಿ ಅಭಿಷೇಕ್ ಬಚ್ಚನ್ ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ನಟನೆ ವಿಚಾರಕ್ಕೆ ಬಂದ್ರೆ ಆತ ಇಂದಿನ ಜನರೇಷನ್ ನ ಸಾಕಷ್ಟು ನಟರನ್ನ ಹಿಂದಕ್ಕಾಗ್ತಾರೆ. ಚೆನ್ನಾಗಿದ್ದ ತಂದೆ ಮಗಳ ಜೀವನದಲ್ಲಿ ಕಾಯಿಲೆ ಅನ್ನುವಂತಹ ಶತ್ರು ಬಂದಾಗ ಜೀವನದ ದಾರಿ ಯಾವ ರೀತಿಯಲ್ಲಿ ತಪ್ಪುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅರ್ಥವತ್ತಾಗಿ ಹೇಳಿದ್ದಾರೆ. ಮಸಾಲೆ ಹಾಗೂ ಫೈಟಿಂಗ್, ಸ್ಟಂಟ್ಸ್ ಈ ತರದ ಎಂಟರ್ಟೈನಿಂಗ್ ಅಂಶಗಳು ಇಲ್ಲ ಅಂದ್ರೆ ಅದು ಸಿನಿಮಾನೇ ಅಲ್ಲ ಅನ್ನೋರಿಗೆ ಈ ಸಿನಿಮಾ ವರ್ಕ್ ಆಗಲ್ಲ ಅಂತ ಕಾಣುತ್ತೆ. ಬಟ್ ಸಿನಿಮಾವನ್ನ ಒಂದು ಕ್ರಾಫ್ಟ್, ಆರ್ಟ್ ಅಂತ ನೋಡೋರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಅಭಿಷೇಕ್ ಬಚ್ಚನ್ ಅವರ ಸಿನಿಮಾಗಳು ಕಮರ್ಷಿಯಲಿ ಹಿಟ್ ಆಗೋದು ಅಪರೂಪನೇ ಆಗ್ಬಿಟ್ಟಿದೆ. ಐ ವಾಂಟ್ ಟು ಟಾಕ್ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಸಂಪೂರ್ಣವಾಗಿ ವಿಫಲವಾದಂತಹ ಸಿನಿಮಾ. ಅಮೆಜಾನ್ ಪ್ರೈಮ್ ನಲ್ಲಿ ನೀವು ಈ ಸಿನಿಮಾನ ನೋಡಬಹುದಾಗಿದೆ. 7.2 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಖಂಡಿತವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಉತ್ತಮ ಅರ್ಥಪೂರ್ಣವಾದಂತಹ ಸಿನಿಮಾ. ಹಿಂದಿ ಭಾಷೆಯಲ್ಲಿ ಇರುವಂತಹ ಈ ಸಿನಿಮಾನ ನೀವು ಇಂಗ್ಲಿಷ್ ಸಬ್ ಟೈಟಲ್ಸ್ ಜೊತೆಗೆ ನೋಡಬಹುದಾಗಿದೆ. ವಿಡುತಲೈ ಪಾರ್ಟ್ 2 ಮ್ಯಾಕ್ಸ್ ಹಾಗೂ UI ಸಿನಿಮಾಗಳ ನಡುವೆನೆ ಸೈಲೆಂಟ್ ಆಗಿ ರಿಲೀಸ್ ಆದಂತಹ ಸಿನಿಮಾ ವಿಜಯ್ ಸೇತುಪತಿ ಅವರ ವಿಡುತಲೈ ಪಾರ್ಟ್ 2. ಮಂಜು ವಾರಿಯರ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಈ ಸಿನಿಮಾಗೆ IMDb ನಲ್ಲಿ 8.4 ರೇಟಿಂಗ್ ಸಿಕ್ಕಿದೆ. ಅಂಡ್ ಇದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರುವಂತಹ ಸಿನಿಮಾನೇ. ಅಮೆಜಾನ್ ಪ್ರೈಮ್ ನಲ್ಲಿ ಜನವರಿ 19ಕ್ಕೆ OTT ರಿಲೀಸ್ ಆಗಿದೆ. ಆಕ್ಷನ್ ಡ್ರಾಮಾ ಕ್ಯಾಟಗರಿಯಲ್ಲಿ ಕಾಣಿಸಿಕೊಳ್ಳುವಂತಹ ಈ ಸಿನಿಮಾ ಖಂಡಿತವಾಗ್ಲೂ ಗ್ರಿಪ್ಪಿಂಗ್ ಸ್ಟೋರಿ, ಆಕ್ಷನ್ ಹಾಗೂ ಟ್ವಿಸ್ಟ್ ಗಳ ಮೂಲಕ ನಿಮ್ಮನ್ನ ಮನೋರಂಜಿಸುತ್ತೆ. ಇದೊಂದು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಅಮೆಜಾನ್ ಪ್ರೈಮ್ ನಲ್ಲಿ ಇದು ರಿಲೀಸ್ ಆಗಿರೋದು ತಮಿಳಿನಲ್ಲಿ ಮಾತ್ರ. ಬ್ಲ್ಯಾಕ್ ವಾರೆಂಟ್ ಲೇಟೆಸ್ಟ್ ಆಗಿ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿರುವಂತಹ ಕ್ರೈಮ್, ಡ್ರಾಮಾ, ಥ್ರಿಲ್ಲರ್ ಕ್ಯಾಟಗರಿಯ ಬ್ಲ್ಯಾಕ್ ವಾರೆಂಟ್ ಸೀರೀಸ್ ಕೂಡ ನೀವು ನೋಡುವಂತದ್ದೇ. ತಿಹಾರ್ ಜೈಲ್ನಲ್ಲಿ ನಡೆದಿರುವಂತಹ ಸತ್ಯ ಘಟನೆಗಳನ್ನ ಆಧರಿಸಿರುವಂತಹ 7 ಎಪಿಸೋಡ್ಗಳ ಸೀರೀಸ್ ಇದಾಗಿದೆ. IMDb ಈ ಸೀರೀಸ್ಗೆ 8.1 ರೇಟಿಂಗ್ ಅನ್ನ ನೀಡಿದೆ. ನೆಟ್ಫ್ಲಿಕ್ಸ್ ನಲ್ಲಿ ನೀವು ಈ ಹಿಂದಿ ವೆಬ್ ಸೀರೀಸ್ ಅನ್ನ ಕನ್ನಡದಲ್ಲಿ ನೋಡುವಂತಹ ಅವಕಾಶ ಹೊಂದಿಲ್ಲ. ಆದ್ರೆ ಇಂಗ್ಲಿಷ್, ತೆಲುಗು ಅಥವಾ ತಮಿಳಿನಲ್ಲಿ ನೋಡಬಹುದಾಗಿದೆ. ದೇಶದ ಅತ್ಯಂತ ದೊಡ್ಡ ಜೈಲಾಗಿರುವಂತಹ ತಿಹಾರ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆಗಳನ್ನ ದಾಖಲಿಸಿರುವಂತಹ ಮಾಹಿತಿಗಳನ್ನ ಕೂಡ ಈ ವೆಬ್ ಸೀರೀಸ್ ನಲ್ಲಿ ಹೇಳಲಾಗಿದೆ. ಕ್ರೈಮ್ ಥ್ರಿಲ್ಲರ್ ಇಷ್ಟಪಡೋರು ನೀವಾಗಿದ್ರೆ ಇದೊಂದು ಖಂಡಿತ ಬೆಸ್ಟ್ ವಾಚ್ ಅಂತ ನಾನು ಹೇಳ್ತೀನಿ. ದಿ ರೋಷನ್ಸ್ ಬಾಲಿವುಡ್ ಚಿತ್ರರಂಗದಲ್ಲಿ ಸಾಕಷ್ಟು ಕುಟುಂಬದವರೇ ಇದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ನೆಪೋಟಿಸಂ ಮಾತು ಬಾಲಿವುಡ್ ನಲ್ಲಿ ಹೆಚ್ಚಾಗಿ ಕೇಳಿಬರುತ್ತೆ. ಸಾಕಷ್ಟು ಸಮಯಗಳಲ್ಲಿ ನೆಪೋಟಿಸಂ ಕೆಟ್ಟದಾಗಿ ಕಂಡು ಬರ್ತಾ ಇದ್ರು ಕೂಡ ಕೆಲವೊಂದು ನೆಪೋಟಿಸಂ ಪ್ರತಿಭೆಗಳು ನಿಜಕ್ಕೂ ಕೂಡ ಚಿತ್ರರಂಗದ ಹಣೆ ಬರಹವನ್ನ ಬದಲಾಯಿಸುವಂತಹ ಕೆಲಸಗಳನ್ನ ಕೂಡ ಬಾಲಿವುಡ್ ಚಿತ್ರರಂಗದಲ್ಲಿ ಮಾಡಿದ್ದಾರೆ. ನಾವು ದ ರೋಷನ್ಸ್ ಡಾಕ್ಯುಮೆಂಟರಿ ಬಗ್ಗೆ ಹೇಳ್ತಾ ಇರೋದು. ಇದರಲ್ಲಿ ರೋಷನ್ ಕುಟುಂಬ ಹಾಗೂ ಅವರು ಬಾಲಿವುಡ್ ಚಿತ್ರರಂಗಕ್ಕೆ ನೀಡಿರುವಂತಹ ಕೊಡುಗೆ ಬಗ್ಗೆ ಇದೆ. IMDb ಡಾಕ್ಯುಮೆಂಟರಿಗೆ 7.6 ರೇಟಿಂಗ್ಸ್ ಅನ್ನ ಕೊಟ್ಟಿದೆ. ಹೃತಿಕ್ ರೋಷನ್, ಅವರ ತಂದೆ ರಾಕೇಶ್ ರೋಷನ್ ಹಾಗೂ ಮ್ಯೂಸಿಕ್ ಕಂಪೋಸರ್ ರಾಜೇಶ್ ರೋಷನ್ ಅಂದ್ರೆ ಹೃತಿಕ್ ರೋಷನ್ ಅವರ ತಂದೆ, ರಾಕೇಶ್ ರೋಷನ್ ಅವರ ಸಹೋದರ, ಇವರನ್ನ ಸಂಪೂರ್ಣವಾಗಿ ಈ ಡಾಕ್ಯುಮೆಂಟರಿಯಲ್ಲಿ ಪರಿಚಯಿಸುವಂತಹ ಪ್ರಯತ್ನ ನಡೆದಿದೆ.
ನಾನು ನಿಮ್ಗೆ ಇದನ್ನ ನೋಡ್ಲೇಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಹೃತಿಕ್ ರೋಷನ್ ಅನ್ನುವಂತಹ ಬ್ಯೂಟಿಫುಲ್ ನೆಪೋಟಿಸಂ ಪ್ರಾಡಕ್ಟ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಈ ಡಾಕ್ಯುಮೆಂಟರಿ ನಿಮ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಡಾಕ್ಯುಮೆಂಟರಿ ಬಾಲಿವುಡ್ ನವ್ರದ್ದು ಅಂತ ಅಂದ್ಮೇಲೆ ಹಾಗೂ OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ಅಂತ ಅಂದ್ಮೇಲೆ ಕನ್ನಡದಲ್ಲಿ ಖಂಡಿತವಾಗ್ಲೂ ಇದು ಡಬ್ ಆಗಿರಲ್ಲ, ಹಿಂದಿಯಲ್ಲೇ ನೀವು ನೋಡಬಹುದಾಗಿದೆ. ಸೂಕ್ಷ್ಮದರ್ಶಿನಿ ಇತ್ತೀಚಿನ ದಿನಗಳಲ್ಲಿ OTT ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಸಿನಿಮಾಗಳಲ್ಲಿ ಸೂಕ್ಷ್ಮದರ್ಶಿನಿ ಕೂಡ ಒಂದು. ಐ ವಿಲ್ ಹೈಲಿ ರೆಕಮೆಂಡ್ ದಿಸ್ ಫಿಲ್ಮ್. ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಕೂಡ 10 ಕೋಟಿ ಬಡ್ಜೆಟ್ಗೆ 55 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿರುವಂತಹ ಸಾಧನೆನ ಈ ಸಿನಿಮಾ ಮಾಡಿರೋದು ಅಷ್ಟೊಂದು ಸುಲಭದ ಮಾತಲ್ಲ. ನಜರಿಯಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಇದು. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲಬಲ್ ಆಗಿದೆ. 7.9 IMDb ರೇಟಿಂಗ್ ಜೊತೆಗೆ ಕ್ರಿಟಿಕ್ಸ್ ಗಳು ಕೂಡ ಸಿನಿಮಾಗೆ ಒಳ್ಳೆಯ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಸಿನಿಮಾ ಡಾರ್ಕ್ ಕಾಮಿಡಿ ಮಿಸ್ಟರಿ ಥ್ರಿಲ್ಲರ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ನಲ್ಲಿ ನೀವು ಈ ಸಿನಿಮಾನ ಕನ್ನಡದಲ್ಲೇ ನೋಡಬಹುದು. ಥಿಯೇಟರ್ ಹಾಗೂ OTT ಎರಡರಲ್ಲೂ ಕೂಡ ಪ್ರೇಕ್ಷಕರಿಂದ ಸೈ ಎನಿಸ್ಕೊಂಡಿರುವಂತಹ ಸಿನಿಮಾನ ನೀವು ನೋಡಿದ್ರೆ ಇಷ್ಟಪಡ್ತೀರಾ ಅನ್ನೋದು ನನ್ನ ಒಪಿನಿಯನ್. ಪಾತಾಳ್ ಲೋಕ್ ಸೀಸನ್ 2. ಜೈದೀಪ್ ಅಹ್ಲಾವತ್ ಅನ್ನುವಂತಹ 6 ಅಡಿಯ ಬಾಲಿವುಡ್ ದೈತ್ಯ ಅಮೆಜಾನ್ ಪ್ರೈಮ್ ನಲ್ಲಿ ಪ್ರಸಾರ ಆಗುವಂತಹ ಪಾತಾಳ್ ಲೋಕ್ 2 ಸೀರೀಸ್ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ ಮಾಡ್ತಾ ಇದ್ದಾರೆ. ಅಂಡ್ ಹಾತಿರಾಮ್ ಚೌಧರಿ ಪಾತ್ರದ ಮೂಲಕ ಈ ಸೀರೀಸ್ ನಲ್ಲಿ ಸಖತ್ ಮಾಸ ಕಾಣಿಸ್ಕೊಂಡಿದ್ದಾರೆ. ಬಾಲಿವುಡ್ ನವರು ವೆಬ್ ಸೀರೀಸ್ ಮಾಡೋದಕ್ಕೆ ಎಲ್ಲರಿಗಿಂತ ಕ್ರಿಯೇಟಿವ್ ಹಾಗೂ ಆಡಿಯನ್ಸ್ ಪಲ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಪಾತಾಳ್ ಲೋಕ್ 2 ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದ್ದು ಸಾಲಿಡ್ 8.1 ರೇಟಿಂಗ್ ಅನ್ನ IMDb ಕೊಟ್ಟಿದೆ. ಹಿಂದಿಯಲ್ಲೇ ನೀವು ಇದನ್ನ ನೋಡಬಹುದಾಗಿದೆ ಹಾಗೂ ನೀವು ಇದನ್ನ ನೋಡೋದಕ್ಕಿಂತ ಮುಂಚೆ ಇದರ ಮೊದಲನೇ ಸೀಸನ್ ನೋಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಚಾಲೆಂಜಿಂಗ್ ಪರಿಸ್ಥಿತಿಗಳಲ್ಲಿ ಈ ಖಡಕ್ ಪೊಲೀಸ್ ಆಫೀಸರ್ ಯಾವ ರೀತಿಯಲ್ಲಿ ಆ ಚಾಲೆಂಜಸ್ ಗಳನ್ನ ಬಗೆಹರಿಸ್ತಾನೆ ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಈ ಸೀರೀಸ್ ಅನ್ನ ನಾನು ಡೆಫಿನೆಟ್ ಆಗಿ ರೆಕಮೆಂಡ್ ಮಾಡ್ತೀನಿ. ರೈಫಲ್ ಕ್ಲಬ್. ಅನುರಾಗ್ ಕಶ್ಯಪ್ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಸ್ಟ್ರಿಯಲ್ಲಿ ತಮ್ಮನ್ನ ತಾವು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ. ತಮಿಳು ಚಿತ್ರರಂಗ ಆಯ್ತು, ಈಗ ಮಲಯಾಳಂ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ. ಅಡ್ವೆಂಚರ್ ಕ್ಯಾಟಗರಿಯ ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಹನುಮಾನ್ ಕೈಂಡ್, ದ ಮೋಸ್ಟ್ ಟಾಕ್ಡ್ ರ್ಯಾಪರ್ ಇನ್ 2024. ಈ ಸಿನಿಮಾದಲ್ಲಿ ಉಳಿವಿಗಾಗಿ ವೆಸ್ಟರ್ನ್ ಘಾಟ್ ನಲ್ಲಿರುವಂತಹ ರೈಫಲ್ ಕ್ಲಬ್ ನಲ್ಲಿ ಸ್ಟಾರ್ಟ್ ಆಗುವಂತಹ ರಿವೆಂಜ್ ಇದೆ. ಅಡ್ವೆಂಚರ್ ಕ್ಯಾಟಗರಿಯಲ್ಲಿ ಈ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. 7.1 IMDb ರೇಟಿಂಗ್ ಈ ಸಿನಿಮಾಗೆ ಸಿಕ್ಕಿದೆ. ಬಡ್ಜೆಟ್ಗೆ ಹೋಲಿಸಿದ್ರೆ ಸಿನಿಮಾ 3 ಪಟ್ಟು ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿದೆ. ಅಂಡ್ ಥಿಯೇಟರ್ಗಳಲ್ಲಿ ಒಳ್ಳೆ ಸಕ್ಸಸ್ ಅನ್ನ ಕೂಡ ಪಡ್ಕೊಂಡಿದೆ. ನೆಟ್ಫ್ಲಿಕ್ಸ್ ನಲ್ಲಿ ಇದು ರಿಲೀಸ್ ಆಗಿದ್ದು ಕನ್ನಡದ ಡಬ್ಬಿಂಗ್ ನಲ್ಲಿ ಕೂಡ ಇದು ಅವೈಲಬಲ್ ಇದೆ. ಪ್ರಮುಖವಾಗಿ ಈ ಸಿನಿಮಾದಲ್ಲಿ ನಿಮ್ಗೆ ದಿಲೀಶ್ ಪೋತನ್ ರವರ ನಟನೆ ತುಂಬಾ ಇಷ್ಟ ಆಗುತ್ತೆ. ಒನ್ ಟೈಮ್ ಎಂಟರ್ಟೈನರ್ ರೀತಿಯಲ್ಲಿ ನೀವು ಈ ಸಿನಿಮಾನ ನೋಡೋದಕ್ಕೆ ಟ್ರೈ ಮಾಡಬಹುದು. ಅಯಾಮ್ ಕಾತಲನ್. ಈ ಸಾಲಿನಲ್ಲಿ ಮತ್ತೊಂದು ಮಲಯಾಳಂ ಸಿನಿಮಾ ಕೂಡ ಕಾಣಿಸ್ಕೊಳ್ಳುತ್ತೆ. 6.8 IMDb ರೇಟಿಂಗ್ ಹೊಂದಿರುವಂತಹ ಅಯಾಮ್ ಕಾತಲನ್ ಸಿನಿಮಾ. ಪ್ರೇಮಲು ಖ್ಯಾತಿಯ ನೆಲ್ಸನ್ ಕೆ ಗಫೂರ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ನೋಡಿರುವಂತಹ ಆಡಿಯನ್ಸ್ ಕೂಡ ಅವರ ಪಾತ್ರವನ್ನೇ ಪ್ರಮುಖವಾಗಿ ಹೋಗ್ಲಿರೋದು. ಬಡ್ಜೆಟ್ಗೆ ಹೋಲಿಸಿದ್ರೆ ಒಳ್ಳೆ ಪ್ರಾಫಿಟ್ ಅನ್ನ ಮಾಡಿರುವಂತಹ ಸಿನಿಮಾ ಇದಾಗಿದೆ. ಥಿಯೇಟರ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ತನ್ನ ಪ್ರೇಯಸ್ಸಿನ ವಾಪಸ್ ಪಡ್ಕೊಳ್ಳೋದಕ್ಕೆ ವಿಷ್ಣು ಮಾಡುವಂತಹ ಪ್ರಯತ್ನ ಯಾವ ರೀತಿಯಲ್ಲಿ ಬೇರೆ ರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದೇ ಸಿನಿಮಾದ ಟ್ವಿಸ್ಟ್ ಅಂಡ್ ಟರ್ನ್ ಆಗಿದೆ. ಸಿನಿಮಾ ಕಾಮಿಡಿ ಹಾಗೂ ಥ್ರಿಲ್ಲರ್ ಜಾನರ್ಗೆ ಸೇರುತ್ತೆ. ಅಮೆಜಾನ್ ಪ್ರೈಮ್ ನಲ್ಲಿ ನೀವು ಈ ಸಿನಿಮಾನ ನೋಡಬಹುದಾಗಿದೆ. ನನ್ನ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಸದ್ಯಕ್ಕೆ ಮಲಯಾಳಂ ನಲ್ಲಿ ಮಾತ್ರ ನೀವು ಈ ಸಿನಿಮಾನ ನೋಡಬಹುದಾಗಿದ್ದು ಈ ಸಿನಿಮಾನ ನೀವು ರೆಂಟ್ ಮಾಡಿ ಅಮೆಜಾನ್ ಪ್ರೈಮ್ ನಲ್ಲಿ ನೋಡ್ಬೇಕಾಗುತ್ತೆ. ಪಾನಿ ಲಿಸ್ಟ್ನ ಕೊನೆಯ ಸಿನಿಮಾ ಕೂಡ ಮಲಯಾಳಂದಾಗಿದೆ. ಜೋಜು ಜಾರ್ಜ್ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾ ಪಾನಿ. ಸ್ಪೆಷಲ್ ಅಂದ್ರೆ ಇದು ಅವರ ಡೈರೆಕ್ಷನಲ್ ಡೆಬ್ಯೂ. ಹಿ ಮೇಡ್ ಇಟ್ ಟು ದ ಬುಲ್ಸ್ ಐ ಥ್ರೂ ಹಿಸ್ ಫಸ್ಟ್ ಫಿಲ್ಮ್. ನಾನು ಕೂಡ ಈ ಸಿನಿಮಾನ ಫೇಸ್ಬುಕ್ ರೀಲ್ಸ್ ಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡಿನೇ ಸಿನಿಮಾ ಹೆಂಗಿರ್ಬೋದು ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದ್ ರೀತಿಲಿ ಈ ಸಿನಿಮಾದ ಪ್ರತಿಯೊಂದು ನಿಮಿಷ ಕೂಡ ಏನಾಗುತ್ತೆ ಅನ್ನುವಂತಹ ಕುತೂಹಲವನ್ನ ಮೂಡಿಸುವಂತಹ ಸಿನಿಮಾ ಇದು. ಇಬ್ರು ಮದುವೆ ಆಗಿರುವಂತಹ ಗಂಡ ಹೆಂಡತಿಯ ಮ್ಯಾರಿಡ್ ಲೈಫ್ ನಡುವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಬ್ರು ಹುಡುಗರು ಬಂದು ಯಾವ ರೀತಿಲಿ ಅವರ ಜೀವನದಲ್ಲಿ ಮಾಸಲಾದ ಗಾಯವನ್ನ ಮಾಡ್ತಾರೆ ಹಾಗೂ ತನ್ನ ಹೆಂಡತಿಗಾದ ಅನ್ಯಾಯವನ್ನ ಆ ಗಂಡ ಯಾವ ರೀತಿಲಿ ಸೇಡನ್ನ ತೀರಿಸ್ಕೊಳ್ತಾನೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ನಿಜಕ್ಕೂ ಕೂಡ ಪ್ರತಿಯೊಂದು ಸೀನ್ ಗಳಲ್ಲೂ ಆ ರಿವೆಂಜ್ ಎದ್ದು ಕಾಣುತ್ತೆ. ನಾವು ಆಡಿಯನ್ಸ್ ಆಗಿ ಕೂಡ ಅದನ್ನೇ ಸಿನಿಮಾದಲ್ಲಿ ನೋಡೋದಕ್ಕೆ ಇಷ್ಟಪಡೋ ರೀತಿಲಿ ಡೈರೆಕ್ಟರ್ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ. ಸಿನಿಮಾದ ಥಿಯೇಟ್ರಿಕಲ್ ರೆಸ್ಪಾನ್ಸ್ ಕೂಡ ಕಲೆಕ್ಷನ್ ವೈಸ್ ಪ್ರಾಫಿಟಬಲ್ ಆಗಿದೆ ಅಂತ ಹೇಳ್ಬೋದು. ಮಲಯಾಳಂ ಸಿನಿಮಾ ಮತ್ತೊಮ್ಮೆ ಲೋ ಬಡ್ಜೆಟ್ ಸಿನಿಮಾಗಳನ್ನ ಯಾವ ರೀತಿಲಿ ಹೈ ಕಲೆಕ್ಷನ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಈ ಸಿನಿಮಾ ಕೂಡ ತೋರಿಸ್ಕೊಡುತ್ತೆ. OTT ರಿಲೀಸ್ ಬಗ್ಗೆ ಮಾತಾಡೋದಾದ್ರೆ ಸೋನಿ ಲೈವ್ ನಲ್ಲಿ ಇದು ರಿಲೀಸ್ ಆಗಿದ್ದು ನೀವು ಇದನ್ನ ಕನ್ನಡದಲ್ಲಿ ಕೂಡ ನೋಡಬಹುದಾಗಿದೆ. ಡಬ್ಬಿಂಗ್ ಕ್ವಾಲಿಟಿ ಅಂಡ್ ಎಕ್ಸ್ಪೀರಿಯನ್ಸ್ ಕೂಡ ಡೀಸೆಂಟ್ ಆಗಿದೆ. ನನ್ನನ್ನು ಕೇಳೋದಾದ್ರೆ ದಿಸ್ ಇಸ್ ಎ ಗುಡ್ ವಾಚ್. ಇದಿಷ್ಟು ಖಡಕ್ ಸಿನಿಮಾ ನಿಮಗೆ ರೆಕಮೆಂಡ್ ಮಾಡ್ತಿರುವಂತಹ ಈ ವಾರದ OTT ಸಿನಿಮಾ ಹಾಗೂ ಸೀರೀಸ್ಗಳು. ಇದರಲ್ಲಿ ಯಾವ್ದು ನೋಡಿದ್ರಿ, ಯಾವ್ದು ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಾರದ OTT ರೆಕಮೆಂಡೇಶನ್ಸ್ ಅಲ್ಲಿ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.